ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ವ್ಯಕ್ತಿಯೊಬ್ಬ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ತಿರುವು ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಪಾಕ್ ಪರ ಘೋಷಣೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮೊದಲು ಟೆಕ್ಕಿ ಘೋಷಣೆ ಕೂಗಿದ್ದೇ ಭಾರತದ ಪರವಂತೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಟೆಕ್ಕಿ ಸಂತಸಗೊಂಡು ಇದೇ ಸಂದರ್ಭದಲ್ಲಿ ಪಿಜಿಯ ಗ್ಯಾಲರಿಗೆ ಬಂದು ಭಾರತದ ಪರವಾಗಿ ಆತ ಘೋಷಣೆ ಕೂಗಿದ್ದಂತೆ. ಆದರೆ ಪಿಜಿಯಲ್ಲಿದ್ದವರು ಯಾರೂ ಕೂಡ ಹೊರಗೆ ಬರಲಿಲ್ಲ, ಸಂಭ್ರಮವನ್ನ ವ್ಯಕ್ತಪಡಿಸಲಿಲ್ಲ. ಹೀಗಾಗಿ ಬೇಸರಗೊಂಡು ಪಾಕ್ ಪರ ಘೋಷಣೆ ಕೂಗಿದ್ದಾಗಿ ವಿಚಾರಣೆಯ ಹಂತದಲ್ಲಿ ಟೆಕ್ಕಿ ಬಾಯ್ಬಿಟ್ಟಿದ್ದಾನೆ. ನಾನು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಬೇಕು ಅನ್ನೋದು ನನ್ನ ಉದ್ದೇಶವಾಗಿರಲಿಲ್ಲ. ನನ್ನ ಘೋಷಣೆ, ನನ್ನ ಸಂತಸ ಎಲ್ಲವೂ ಕೂಡ ಭಾರತದ ಪರವಾಗೇ ಇತ್ತು. ಆದರೆ ನನ್ನ ಪಿಜಿಯಲ್ಲಿದ್ದವರು ಯಾರೂ ಕೂಡ ಇದಕ್ಕೆ ಸ್ಪಂದಿಸಲಿಲ್ಲ. ನನಗೆ ಬೇಸರವಾಯಿತು. ಆ ಕಾರಣಕ್ಕಾಗಿ ನಾನು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದೆ. ಅದಾದ ನಂತರದಲ್ಲಿ ಇದನ್ನ ವಿಡಿಯೋ ಮಾಡಿದ್ರು, ಅದನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಆ ನಂತರದಲ್ಲಿ ನನ್ನನ್ನು ಅರೆಸ್ಟ್ ಮಾಡಲಾಯಿತು. ನನ್ನ ಉದ್ದೇಶ ಪಾಕಿಸ್ತಾನದ ಪರವಾಗಿ ಕೂಗೋದಲ್ಲ ಅಂತ ಬಂಧಿತ ಶುಭಾಂಶು ಶುಕ್ಲಾ ಪೊಲೀಸರ ವಿಚಾರಣೆಯ ಹಂತದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. 3-4 ಬಾರಿ ನಾನು ಭಾರತದ ಪರವಾಗಿ ಘೋಷಣೆಯನ್ನ ಕೂಗಿದೆ. ಯಾರೂ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಲಿಲ್ಲ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ದು ನನಗೆ ಮಾತ್ರ ಸಂತಸನ, ಉಳಿದವರಿಗೆ ಸಂತಸ ತರಲಿಲ್ವಾ ಅನ್ನುವಂತಹ ನೋವು ಕಾಡ್ತಾ ಇತ್ತು. ಆ ಕಾರಣಕ್ಕಾಗಿ ನಾನು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದೆ ಅಂತ ಆತ ತನ್ನ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಪಾಕ್ ಪರ ಘೋಷಣೆ ಕೂಗ್ತಿದ್ದಂತೆ ಹಲವರು ವಿಡಿಯೋವನ್ನ ಮಾಡಿದ್ದಾರೆ. ಪೊಲೀಸರಿಗೆ ಕರೆ ಮಾಡಿ ವಿಡಿಯೋ ನೀಡಿ ಸ್ಥಳೀಯರು ಈ ವಿಚಾರವನ್ನು ಮುಟ್ಟಿಸಿದ್ದಾರೆ. ಬಳಿಕ ವೈಟ್ಫೀಲ್ಡ್ ಪೊಲೀಸರು ಕಾರ್ಯಪ್ರವೃತ್ತರಾದರೂ ಆರೋಪಿ ಶುಭಾಂಶು ಶುಕ್ಲಾನನ್ನ ಬಂಧನಕ್ಕೆ ಒಳಪಡಿಸಿದ್ರು. ವಿಚಾರಣೆ ವೇಳೆ ಪಾಕ್ ಪರ ಘೋಷಣೆಯ ಸತ್ಯವನ್ನ ಆತ ಬಯಲು ಮಾಡಿದ್ದಾನೆ. ಮೇ 9ರ ರಾತ್ರಿ ವೈಟ್ಫೀಲ್ಡ್ನ ಪ್ರಶಾಂತ್ ಲೇಔಟ್ ಪಿಜಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯಿಂದ ಏನು ವಿಚಾರ ಬೆಳಕಿಗೆ ಬಂತು ಅಂತ ಡಿಸಿಪಿ ವೈಟ್ಫೀಲ್ಡ್ನ ಶಿವಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. ಶುಭಾಂಶು ಶುಕ್ಲಾ ಉದ್ದೇಶಪೂರ್ವಕವಾಗಿ ಪಾಕ್ನ ಪರವಾಗಿ ಘೋಷಣೆ ಕೂಗಿದ್ದು ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಬಟ್ ಏನೇ ಇರಲಿ, ತನಗೆ ಬೇಸರ ಆದರೂ ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆ ಯಾಕೆ ಹೋಗಬೇಕಿತ್ತು? ಅದರ ಉದ್ದೇಶ ಏನು? ಉಳಿದವರ ರಿಯಾಕ್ಷನ್ ಏನು ಅನ್ನೋದನ್ನ ತಿಳ್ಕೊಳ್ಳುವಂತಹ ಉದ್ದೇಶವಾಗಿತ್ತು, ಅಥವಾ ನಾನು ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ಬಿಡೋಣ ಅನ್ನುವಂತಹ ಉದ್ದೇಶ ಆಗಿತ್ತಾ? ಇದರ ಬಗ್ಗೆ ತನಿಖೆಯಿಂದ ಏನು ಅಂಶಗಳು ಬೆಳಕಿಗೆ ಬಂದಿದೆ ನೋಡಬೇಕು. ವೈಟ್ಫೀಲ್ಡ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ರಾತ್ರಿ ಸುಮಾರು ಒಂದು 11:30 ಗಂಟೆ ಸಮಯದಲ್ಲಿ ಪಿ ಜಿಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಎಂಬ ದೂರು ಬಂತು. ದೂರಿನ ಆಧಾರದ ಮೇಲೆ ನಮ್ಮ ಸ್ಥಳೀಯ ಪೊಲೀಸರು ವೈಟ್ಫೀಲ್ಡ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿರ್ತಾರೆ. ಆರೋಪಿಯು ಮೂಲತಃ ಛತ್ತೀಸ್ಗಢ ಮೂಲದವನು, ಟೆಕ್ಕಿ ಆಗಿರ್ತಾನೆ. ತನಿಖೆ ಮಾಡ್ತಾ ಇದ್ದೀವಿ. ರಾತ್ರಿ ಮಾಡಿ ಅವರು ಫ್ರೆಂಡ್ ಜೊತೆ ಇಬ್ಬರು ಫ್ರೆಂಡ್ಸ್ ಇದ್ದರು, ಅಥವಾ ಒಬ್ಬನು ಜೋರಾಗಿ ಕೂಗಿದ್ದಾನೆ. ಇಲ್ಲ, ವರ್ಕ್ ಮಾಡ್ತಾ ಇದ್ದಾರೆ. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 25 ವರ್ಷ ಅವರು ಇತ್ತೀಚೆಗೆ ಬಂದಿದ್ದಾರೆ. ನಡೀತಾ ಇದೆ, ತನಿಖೆ ನಡೀತಾ ಇದೆ. ತನಿಖೆ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಈ ಹಂತದಲ್ಲಿ ಹೇಳೋಕ್ಕಾಗುತ್ತೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿದ್ದೀವಿ. ಅವನಿಗೆ ಆರೋಪಿಯನ್ನು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿದ್ದೀವಿ. ಸೆಕ್ಷನ್ಸು 352, 197. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಆತನಿಗೆ ಬೇಸರಗೊಂಡು ಪಾಕಿಸ್ತಾನದ ಪರವಾಗಿ ಕೂಗಿರಬಹುದು, ಆದರೆ ಯಾಕೆ ಕೂಗಬೇಕಾಗಿತ್ತು ಅದು ಪ್ರಶ್ನೆ. ಈಗ ಪೊಲೀಸರು ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ? ದಿವ್ಯಜ್ಯೋತಿ, ಏನು ಆಪರೇಷನ್ ಸಿಂಧೂರ ಏನು ನಡೀತು ಆ ಸಂದರ್ಭದಲ್ಲಿ ಅಂದರೆ 9ನೇ ತಾರೀಕು ತಡರಾತ್ರಿ ಈತನಿಗೆ ಅಂದರೆ ಶುಭಾಂಶು ಶುಕ್ಲಾ ಅಂತ ಏನಿದ್ದಾನೆ, ಈತ ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ. ವೈಟ್ಫೀಲ್ಡ್ನ ಪ್ರಶಾಂತ್ ಲೇಔಟ್ನಲ್ಲೂ ಕೂಡ ಆತ ವಾಸವಾಗಿರುವಂಥದ್ದು. ಅಂದರೆ ಆ ಪಿಜಿಯಲ್ಲಿ ಅವತ್ತು ರಾತ್ರಿ ಆಪರೇಷನ್ ಸಿಂಧೂರ ಯಾವಾಗ ಸಕ್ಸಸ್ ಆಯಿತು ಈ ವಿಚಾರ ಈತನ ಶುಕ್ಲಾಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರದಲ್ಲಿ ಆತ ಆ ಖುಷಿಯನ್ನು ತಡೆಯೋಕ್ಕಾಗ್ದೇ ಈಚೆ ಬರ್ತಾರೆ. ಈಚೆ ಬಂದಂಥ ವೇಳೆಯಲ್ಲಿ ಮೊದಲಿಗೆ ಭಾರತದ ಪರವಾಗಿ ಸಾಕಷ್ಟು ಬಾರಿ ಘೋಷಣೆ ಕೂಗ್ತಾರೆ. ಆದರೆ ಆ ಪಿಜಿಯಲ್ಲಿದ್ದಂಥ ಯಾರೂ ಕೂಡ ಆ ಸಂದರ್ಭದಲ್ಲಿ ಎದ್ದಿರೋದಿಲ್ಲ. ಅಂದರೆ ಆ ಸಂಭ್ರಮದಲ್ಲಿ ಯಾರೂ ಕೂಡ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿ ನೋಡೋಣ ಅನ್ನೋ ಅಂತ ಯೋಚನೆ ಮಾಡಿ ಆತ ನಂತರದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾರೆ. ಆ ಸಂದರ್ಭದಲ್ಲಿ ಜೊತೆಯಲ್ಲಿ ಅದೇ ಪಿಜಿಯಲ್ಲಿ ವಾಸವಾಗಿದ್ದಂಥ ಇತರರೇನಿದ್ರು ಅವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಂಥ ಮೊಬೈಲ್ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ನಂತರದಲ್ಲಿ 112ಗೆ ಕರೆ ಮಾಡಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾ ಇದ್ದಾರೆ ಅನ್ನೋ ದೂರು ಸಲ್ಲಿಸಿದ್ರು. ನಂತರದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಇತರರ ಮೊಬೈಲಲ್ಲಿ ಪಾಕಿಸ್ತಾನ ಪರವಾಗಿ ಶುಭಾಂಶು ಶುಕ್ಲಾ ಘೋಷಣೆ ಕೂಗಿರುವುದು ಕನ್ಫರ್ಮ್ ಆಯಿತು. ಆ ನಂತರದಲ್ಲಿ ಈಗ ವೈಟ್ಫೀಲ್ಡ್ ಪೊಲೀಸರು ಕೂಡ ಆತನನ್ನು ಬಂಧನ ಮಾಡಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಆತನ ಹೇಳಿಕೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಆತ ಹೇಳುವಂಥದ್ದು, ಆಪರೇಷನ್ ಸಿಂಧೂರದಿಂದ ನನಗೆ ಬಹಳಷ್ಟು
ಭಾಳಷ್ಟು ಖುಷಿ ಆಯಿತು. ಅದನ್ನು ನಾನು ರೂಮಲ್ಲಿ ಇದ್ದಂಥ ವೇಳೆಯಲ್ಲೂ ಕೂಡ ಸಂಭ್ರಮ ಪಟ್ಟೆ. ನಂತರದಲ್ಲಿ ಹೊರಗಡೆ ಬಂದು ಕೂಡ 4-5 ಬಾರಿ ಭಾರತದ ಪರವಾಗಿ ಘೋಷಣೆ ಕೂಗಿದೆ. ಯಾರೊಬ್ಬರು ಕೂಡ ಅದಕ್ಕೆ ಸ್ಪಂದಿಸಲಿಲ್ಲ. ಜೊತೆಯಲ್ಲಿದ್ದಂಥ PG ರೂಮ್ನವರೇ ಕೂಡ ಎದ್ದೇಳಲಿಲ್ಲ. ಅದಕ್ಕೆ ನನಗೆ ತುಂಬ ಬೇಸರ ಆಯಿತು. ಹಾಗಾಗಿ ಪಾಕಿಸ್ತಾನ ಪರವಾಗಿ ಕೂಗಿದ್ರೆ ಇವರೇನು ಎದ್ದೇಳ್ತಾರೆ ನೋಡೋಣ ಅನ್ನೋ ಮಟ್ಟದಲ್ಲಿ ನಾನು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದೆ. ಆಗ ಆ ಸಂದರ್ಭದಲ್ಲಿ ಈ ಘಟನೆ ನಡೀತು. ನನಗೆ ನಿಜಕ್ಕೂ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಬೇಕು ಅನ್ನೋ ಯಾವುದೇ ಉದ್ದೇಶ ಇರಲಿಲ್ಲ. ನನಗೆ ಭಾರತ ಸಿಂಧೂರ ಏನು ಸಕ್ಸಸ್ ಆಯಿತು, ಆಪರೇಷನ್ ಸಿಂಧೂರ, ಅದಕ್ಕೆ ಖುಷಿಯಿಂದ ನಾನು ಆ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತೇಳಿ ಆತ ಈಗ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಆದರೂ ಕೂಡ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದು ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಈಗ ಏನು ಶುಕ್ಲಾ ಏನಿದ್ದಾನೆ ಆತನನ್ನು ಪರಪ್ನಗರ ಜೈಲಿಗೆ ಕಳಿಸಿರುವಂಥದ್ದು. ದಿವ್ಯಜ್ಯೋತಿ.